ಮೊದಲ ಸುದ್ದಿ ಇವತ್ತು ದೇಶದಾದ್ಯಂತ ಖಗ್ರಾಸ ಚಂದ್ರಗ್ರಹಣ ರಾತ್ರಿ 9:57ಕ್ಕೆ ಪ್ರಾರಂಭ ಆಗುತ್ತೆ. ತಡರಾತ್ರಿ 1:26ಕ್ಕೆ ಅಂತ್ಯ ಆಗಲಿದೆ. ಇದನ್ನ ಬ್ಲಡ್ ಮೂನ್ ಗ್ರಹಣ ಅಂತ ಕರೆಯಲಾಗ್ತಾ ಇದೆ. ಖಗೋಳದ ಅಪರೂಪದ ಮತ್ತು ಅಪೂರ್ವವಾದ ವಿದ್ಯಮಾನ ಖಗ್ರಾಸ ಚಂದ್ರಗ್ರಹಣ ಭಾನುವಾರ ರಾತ್ರಿ ಜರುಗಲಿದ್ದು ರಾತ್ರಿ 9:57ಕ್ಕೆ ಆರಂಭವಾಗಿ ತಡರಾತ್ರಿ 1:26ಕ್ಕೆ ಮುಕ್ತಾಯ ಆಗಲಿದೆ. ಈ ವೇಳೆ ಚಂದಿರನು ರಕ್ತವರ್ಣ ತಾಮ್ರವರ್ಣದಲ್ಲಿ ಕಾಣಿಸಲಿದ್ದಾನೆ. ಆ ಕಾರಣಕ್ಕಾಗಿ ಬ್ಲಡ್ ಮೂನ್ ರಕ್ತ ಚಂದ್ರಗ್ರಹಣ ಅನ್ನುತ್ತಾ ಕರೆಯಲಾಗ್ತಾ ಇದೆ. ನೋಡಿ, ಖಗೋಳದ ಅಪರೂಪದ ಮತ್ತು ಅಪೂರ್ವವಾದಂಥ ವಿದ್ಯಮಾನ ಖಗ್ರಾಸ ಚಂದ್ರಗ್ರಹಣ ಸೆಪ್ಟೆಂಬರ್ 7ರ ರಾತ್ರಿ ಅಂದರೆ ಇವತ್ತು ರಾತ್ರಿ ಜರುಗಲಿದೆ. ಚಂದಿರನು ರಕ್ತವರ್ಣ ತಾಮ್ರವರ್ಣದಲ್ಲಿ ಕಾಣಿಸ್ತಾ ಇದ್ದಾನೆ. ಈ ಅಪರೂಪದ ಖಗೋಳದ ವಿಸ್ಮಯ ಭಾರತದಲ್ಲಿ 5 ತಾಸು 22 ನಿಮಿಷಗಳ ಕಾಲ ಸಂಪೂರ್ಣ ಗ್ರಹಣ ಇರಲಿದೆ. ನಾಗರಿಕರು ತಮ್ಮ ಮನೆಗಳ ಮೇಲೆ ನಿಂತು ಬರಿಗಣ್ಣಿನಲ್ಲೇ ಕೆಂಪು ಶಶಿಯನ್ನು ವೀಕ್ಷಿಸಬಹುದಾಗಿದೆ ಅಂತ ಜವಾಹರ್ಲಾಲ್ ನೆಹರು ತಾರಾಲಯದ ನಿರ್ದೇಶಕ ವಿಜ್ಞಾನಿ ಡಾಕ್ಟರ್ BR ಗುರುಪ್ರಸಾದ್ ಅವರು ತಿಳಿಸಿದ್ದಾರೆ. ಸೆಪ್ಟೆಂಬರ್ 7ರಂದು ರಾತ್ರಿ 8:58ಕ್ಕೆ ಚಂದ್ರಗ್ರಹಣ ಆರಂಭವಾಗಿ 9:57ರಿಂದ ಭಾಗಶಃ ಚಂದ್ರಗ್ರಹಣ ಶುರುವಾಗುತ್ತದೆ. ಆದರೆ ರಾತ್ರಿ 11ರಿಂದ ಸಂಪೂರ್ಣ ಗ್ರಹಣ ಆರಂಭ ಆಗುತ್ತೆ. ಈ ಅವಧಿಯಲ್ಲೇ ಕೆಂಪು ಚಂದ್ರರನ್ನ ಕಾಣಬಹುದಾಗಿದೆ. ಗ್ರಹಣ ತಡರಾತ್ರಿ 1:26ಕ್ಕೆ ಮುಕ್ತಾಯಗೊಳ್ಳಲಿದೆ. ಭಾರತದ ಎಲ್ಲೆಡೆ ಈ ಗ್ರಹಣ ಕಾಣಿಸುತ್ತದೆ. ಜಗತ್ತಿನ ಜನಸಂಖ್ಯೆಯ 88% ಜನ ಈ ಗ್ರಹಣವನ್ನು ವೀಕ್ಷಿಸಬಹುದು ಅಂತ ಗುರುಪ್ರಸಾದ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಸೂರ್ಯ, ಭೂಮಿ ಮತ್ತು ಚಂದ್ರ ಸರಳ ರೇಖೆಯಲ್ಲಿ ಬಂದಾಗ ಚಂದ್ರನ ಮೇಲೆ ಬೀಳುವ ಸೂರ್ಯನ ಬೆಳಕನ್ನು ಭೂಮಿ ತಡೆಯುತ್ತೆ. ಆಗ ಚಂದ್ರ ರಕ್ತವರ್ಣ ಆಕಾಶಮಯವಾಗಿ ಗೋಚರಿಸ್ತಾನೆ. ಈಗ ಮಳೆಗಾಲವಿದ್ದು ಮೋಡ ಬಂದರೆ ಗ್ರಹಣ ವೀಕ್ಷಣೆ ಕಷ್ಟ ಆಗುತ್ತೆ. ಟೆಲಿಸ್ಕೋಪ್ ಅನ್ನು ಬಳಸಿದ್ರೆ ಚಂದ್ರನ ಮೇಲ್ಮೈಯನ್ನು ವಿವರವಾಗಿ ನೋಡಬಹುದು ಅಂತ ಗುರುಪ್ರಸಾದ್ ಅವರು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಹಲವು ದೇಗುಲಗಳು ಬಂದಾಗ್ತಾ ಇದೆ. ಕೆಲವು ಕಡೆಯಲ್ಲಿ ವಿಶೇಷವಾದಂಥ ಪೂಜೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ರಾಜ್ಯದ ಹಲವು ದೇವಸ್ಥಾನಗಳನ್ನು ಸಂಜೆಯೇ ಬಂದ್ ಮಾಡಲಾಗುತ್ತೆ. ಚಿಕ್ಕಬಳ್ಳಾಪುರದ ಭೋಗನಂದೇಶ್ವರ ದೇವಾಲಯವನ್ನು ಸಂಜೆ 4:30ಕ್ಕೆ ಬಂದ್ ಮಾಡಲಾಗುತ್ತೆ. ಶೃಂಗೇರಿ, ಶಾರದಾಂಬೆ, ಹೊರನಾಡು, ಅನ್ನಪೂರ್ಣೇಶ್ವರಿ ದೇಗುಲಗಳಲ್ಲಿ ರಾತ್ರಿ ಪ್ರಸಾದ ವಿತರಣೆ ಇರೋದಿಲ್ಲ. ಇಡಗುಂಜಿ, ಗೋಕರ್ಣ, ಮುರುಡೇಶ್ವರ ದೇವಾಲಯಗಳಲ್ಲಿ ಅಭಿಷೇಕ ನಡೆಸಿದ ಬಳಿಕ ಬಾಗಿಲು ಹಾಕಲಾಗುತ್ತೆ. ಕೊಪ್ಪಳದ ಅಂಜನಾದ್ರಿ ಹಾಗೂ ಹುಲಿಗೆಮ್ಮ ದೇವಿಯ ದರ್ಶನವನ್ನು ಸಂಜೆ 5ರಿಂದ ರದ್ದುಪಡಿಸಲಾಗಿದೆ. ಖಿಗ್ಗ ಋಷ್ಯಶೃಂಗೇಶ್ವರ ದೇಗುಲದಲ್ಲಿ ಗ್ರಹಣದ ಆರಂಭದಿಂದ ಅಂತ್ಯದವರೆಗೆ ಜಲಾಭಿಷೇಕ ಅನ್ನೋದು ನಡೆಯಲೇ ಇದೆ. ಈ ರೀತಿಯಾಗಿ ದೇವಸ್ಥಾನಗಳಲ್ಲಿ ಒಂದಷ್ಟು ವಿಶೇಷ ಪೂಜಾ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ. ವಿಶೇಷವಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಕೆಲವು ದೇವಸ್ಥಾನಗಳಲ್ಲಿ ಬಂದ್ ಮಾಡ್ತಾ ಇದ್ದಾರೆ. ಇವತ್ತು ಸಂಜೆಯಿಂದನೇ ಬಂದ್ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಸೊ ಚಂದ್ರಗ್ರಹಣವನ್ನು ನೋಡಬೇಕು ಅಂತ ಕಾತುರರಾಗಿದ್ದವರು ರಾತ್ರಿಯ ನಂತರ ನೋಡ್ಬೋದು. ಅಕಸ್ಮಾತ್ ಮೋಡ ಇಲ್ಲ ಅಂತ ಹೇಳಿದ್ರೆ ಚಂದ್ರಗ್ರಹಣ ಸಂಪೂರ್ಣವಾಗಿ ಕಾಣಲಿದೆ. ಮೋಡ ಏನಾದರೂ ಇತ್ತು ಅಂತ ಅಂದರೆ ಸಮಸ್ಯೆ ಅನ್ನೋದು ಆಗುತ್ತೆ, ಅಂದರೆ ಕಾಣಿಸ್ಕೊಳ್ಳೋದು ಇಲ್ಲ. ಧಾರ್ಮಿಕವಾಗಿಯೂ ವೈಜ್ಞಾನಿಕವಾಗಿಯೂ ಗ್ರಹಣವನ್ನು ನಾವು ವೀಕ್ಷಣೆ ಮಾಡ್ತೀವಿ. ಕೆಲವರು ಧಾರ್ಮಿಕವಾಗಿ ಗ್ರಹಣವನ್ನು ವೀಕ್ಷಣೆ ಮಾಡಬಾರ್ದು, ದೇವರಿಗೆ ಕಷ್ಟಕಾಲ, ಈ ಸಂದರ್ಭದಲ್ಲಿ ಜಪ, ತಪ, ಹೋಮ, ಹವನಗಳನ್ನು ಮಾಡಬೇಕು ಅಂತ ಆ ರೀತಿಯಾಗಿ ಪ್ಲಾನ್ ಮಾಡ್ತಾ ಇರ್ತಾರೆ. ನಾವು ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ನೋಡ್ತೀವಿ ಅಂತಂದರೆ ಭೂಮಿಯ ಮೇಲೆ ನಡೆಯುವಂಥ ಅಥವಾ ಪ್ರಕೃತಿಯಲ್ಲಿ ನಡೆಯುವಂಥ ಔಚಿತ್ಯವನ್ನು, ವಿಶೇಷವಾದಂಥ ಈ ಚಿತ್ರಣವನ್ನು ನೋಡಬೇಕು ಅಂತ ಅನಿಸುತ್ತೆ, ಅನುಭವಿಸಬೇಕು ಅಂತ ಅನಿಸುತ್ತೆ, ನಮ್ಮ ಮುಂದಿನ ಪೀಳಿಗೆಗೆ ಹೇಳಬೇಕು ಅಂತ ಅನಿಸುತ್ತೆ. ಹಾಗಾಗಿ ಕೆಲವರು ಕಾದು ಕೂತು ನೋಡೋದ್ರಲ್ಲೂ ಕೂಡ ಆಶ್ಚರ್ಯ ಇಲ್ಲ.